ಇಷ್ಟೇ ಕೇಳೋದು ನಾವು. ಸರ್ ನಮ್ಮ ವಿನೋದ್ ಸರ್ ಆಕ್ಟಿಂಗ್ ಚೆನ್ನಾಗಿ ಇಷ್ಟ ಆಯ್ತು ಸರ್. ನೋಡಿದ್ದೀನಿ ಸರ್, ತುಂಬಾ ಚೆನ್ನಾಗಿದೆ ಸರ್. ಜನ ನೋಡಿ ನಮ್ಮ ಆಶೀರ್ವಾದ ಮಾಡಬೇಕು ಸರ್. ಇಲ್ಲ ಸರ್, ಅದೇ ಎಲ್ಲ ಕೂರಿಸಿದ್ರು ಸರ್. ಸರ್ ಎಲ್ಲ ಒಂದು 200 ಥಿಯೇಟರ್ 100 ಮಾಲಲ್ಲಿ ಮಾಡೋಣ ಅಂತ ಪ್ರೇರಣೆ ಮಾಡ್ತಾ ಇದೀವಿ ಸರ್. ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಸರ್. ಸರ್ ನನ್ನ ಹಿನ್ನೆಲೆ ನಾನು ರಿಯಲ್ ಎಸ್ಟೇಟ್ ವ್ಯಾಪಾರಿ, ಒಂದ್ಸರಿ ಕೌನ್ಸಿಲರ್ ಆಗಿದ್ದೆ. ಇವಾಗ ನಮ್ಮ ವಿನೋದ್ ಸರ್ಗೆ ಒಂದು ಪಿಕ್ಚರ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಆರ್ಟಿಸ್ಟ್ಗಳ ಬಗ್ಗೆ ಆಲ್ವೇಸ್ ಯಾವಾಗಲೂ ಹೇಳ್ತಾ ಇರ್ತೀವಿ, ನೆಕ್ಸ್ಟ್ ಲೆವೆಲ್ ಅವರೆಲ್ಲ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕೆಲಸ. ಚನ್ನಪಟ್ಟಣ ಈ ತರ ಸರ್, ಇದು 80s ಬ್ಯಾಕ್ಡ್ರಾಪ್ ಬರುತ್ತಲ್ಲ, ಹಾಗಾಗಿ ನಾವೆಲ್ಲ ಇಲ್ಲ ಸರ್. ಇದೊಂದು ಹ್ಯಾಂಗ್ಮನ್ ಕತೆ, ಅದೊಂದು ಲೈನ್ ತಗೊಂಡು ಸೊ ಅದ್ರ ಮೇಲೆ ಮಾಡಿದ ಕತೆ ಸರ್. ಹ್ಯಾಂಗ್ಮನ್ ಸರ್ ಕತೆ ಆಕ್ಚುಲಿ ರೆಡಿ ಇತ್ತು. ಆಮೇಲೆ ಸರ್ ನೋಡಿದ್ಮೇಲೆ ಅವ್ರ ಪ್ರಕಾರ ಒಂದಿಷ್ಟು ಚೇಂಜ್ ಮಾಡ್ಕೊಂಡು ಅವ್ರಿಗೋಸ್ಕರ ಆಮೇಲೆ ಹೇಳಿ ಒಪ್ಸಿದ್ದೆ ಸರ್. ಡೆಫಿನೆಟ್ಲಿ ಸರ್, ಅದೇ ಒಂದು ಫೇಸ್ ಆದ್ರೆ ಇದೊಂದು ಫೇಸ್ ಆಗುತ್ತೆ ಸರ್. ಡೆಫಿನೆಟ್ಲಿ ಅವರು ಕೂಡ ಸುಮಾರು ಸಲ ಹೇಳಿದ್ದಾರೆ. ಆಮೇಲೆ ಇದರಲ್ಲಿ ನೀವೇ ನೋಡಿ ಸರ್, ಅವರು ನೆಕ್ಸ್ಟ್ ಲೆವೆಲ್. ನಾನು ಮಾತಾಡಂಗಿಲ್ಲ. ಎಷ್ಟೊಂದ್ಸಲ ಅವರು ಆಕ್ಟಿಂಗ್ ನೋಡಿ ನಮ್ಮ ಫೈಟ್ ಮಾಸ್ಟರ್ಗಳು ಕೂಡ ಕಣ್ಣೀರಾಗ ಹಾಕ್ಬಿಟ್ಟಿದ್ದಾರೆ ಆಕ್ಟ್ ನೋಡ್ತಾ ನೋಡ್ತಾ ಶೂಟಿಂಗ್ ಟೈಮಲ್ಲಿ. ನನ್ಗೆ ಸರ್ ಕಟ್ಟೇಳಿ ಅಂತ ಹೇಳ್ತಿದ್ರು. ಅಂದ್ರೆ ಆ ತರ ಒಂದು ಪರ್ಫಾರ್ಮೆನ್ಸ್ ನೋಡ್ತಾರೆ ಇದ್ರಲ್ಲಿ ನೀವು. ಆಮೇಲೆ ನಮಗೂ ಕೂಡ ಲೈಕ್ ಪೋಸ್ಟ್ ಪ್ರೊಡಕ್ಷನ್ ಬಂದು ಒಂದಿಷ್ಟು ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಅವ್ರದ್ದು ಆಕ್ಚುಲಿ ಏನ್ ಹೈಯೆಸ್ಟ್ ಸ್ಕಿಲ್ ಅಂತಂದ್ರೆ ಡಿಟಿಎಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್. ಅವ್ರು ಆಕ್ಚುಲಿ ಎಕ್ಸ್ಪರ್ಟ್. ಎಷ್ಟೋ ಜನಕ್ಕೆ ವಿಷಯ ಗೊತ್ತಿಲ್ಲ. ತುಂಬಾ ನಾನು ಎಷ್ಟೊಂದು ಬಿಟ್ಟಿದ್ದೀನಿ ಅವರಿಂದ ಕೆಲಸ. ಆಕ್ಚುಲಿ ಡಿಟಿಎಸ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಸಪೋರ್ಟಿವ್. ನಿನ್ನೆ ಕೂಡ ಬೆಳಗ್ಗೆ 5 o'clock ವರೆಗೂ ಅಲ್ಲೇ ಇದ್ವಿ. ಡಿಟಿಎಸ್ ಸ್ಟುಡಿಯೋ ಇಂದನೇ ಬರ್ತಿರೋದು ಸರ್. ಹಿಂಗ್ ನಿದ್ದೆನೂ ಆಗಿಲ್ಲ ಸರ್. ಖಂಡಿತ ಸರ್, ಮಿಸ್ಟರ್ ಪರ್ಫೆಕ್ಷನಿಸ್ಟ್. 85 days ಸರ್. ಬಜೆಟ್ ಗೊತ್ತಿಲ್ಲ ಸರ್, ಹೇಳಲ್ಲ. ಪ್ರೊಡ್ಯೂಸರ್ ಹೇಳ್ತಾರೆ. ಆಕ್ಷನ್ ಇದೆ, ಡ್ರಾಮಾ ಇದೆ, ಫ್ಯಾಮಿಲಿ, ಎಮೋಷನ್ ಎಲ್ಲ ತರ ಇದೆ ಇದರಲ್ಲಿ ಎಲಿಮೆಂಟ್ಸ್. ಪ್ಯಾಕೇಜ್ ಪ್ರದ್ಯುತ್ತನ್ ಅಲ್ಲೇ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಅವರು ಕೂಡ ಯಾವತ್ತೂ ಕೂಡ ನಾವು ಯಾವತ್ತು ಫೋನ್ ಮಾಡಿದ್ರು ಫೋನ್ ಇಟ್ಟಿದ ತಕ್ಷಣ ಕಳಿಸ್ಬಿಡ್ತಾರೆ ಒಂದು ಆಪ್ಷನ್. ಅಷ್ಟು ಸ್ಪೀಡಲ್ಲಿ ಇರ್ತಾರೆ ಅವರು ಸರ್. ಶ್ರುತಿ ಸರ್, ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಕೂಡ ಇದಕ್ಕಿಂತ ಮುಂಚೆ ಯಾರು ಆ ತರದ ಪಾತ್ರ ಮಾಡಿಲ್ಲ. ಶ್ರುತಿ ಮೇಡಮ್ ಆಗಿರ್ಬೋದು, ಮಹಾಲಕ್ಷ್ಮಿ ಮೇಡಮ್ ಇದರಲ್ಲಿ ಆಕ್ಚುಲಿ ಗೆಸ್ಟ್ ಅಪಿಯರೆನ್ಸ್. ಶ್ರುತಿ ಮೇಡಮ್ ಬಂದು ನಮ್ಮ ಕಾಕ್ರೋಚ್ ಸುದಿ ಅವರ ಅಮ್ಮ ಪಾತ್ರ ಮಾಡಿದ್ದಾರೆ ಸರ್. ಸರ್ ಈ ಸಿನಿಮಾ ನೋಡಿದ್ಮೇಲೆ ನೀವೇ ಇನ್ನೊಬ್ರಿಗೆ ಹೇಳ್ತಾರೆ ಈ ಸಿನಿಮಾ ಚೆನ್ನಾಗಿದೆ ಹೋಗಿ ಅಂತ. ಅದಂತೂ ಗ್ಯಾರಂಟಿ ಸರ್. ಆ ತರ ಸಿನಿಮಾ ಇದೆ. ಕಾನ್ಫಿಡೆನ್ಸ್ ಅಷ್ಟೇ ಸರ್, ಓವರ್ ಕಾನ್ಫಿಡೆನ್ಸ್ ಇಲ್ಲ ಸರ್. ಚೆನ್ನಾಗಿದ್ರೆ ಅಲ್ವಾ ಸರ್ ಹೇಳ್ತಾರೆ ನೋಡೋಗಿ ಅಂತ. ನೋಡಿದ್ರೆ ಲೈಕ್ ಮೌತ್ ಟಾಕ್ ಅಲ್ಲಿ ಕರ್ಕೊಂಡ್ ಬಂದ್ಬಿಡ್ತಾರೆ ಸರ್ ಈ ಸಿನಿಮಾಗೆ. ಪ್ರತಿಯೊಬ್ಬರು ಅಷ್ಟೇ ಈ ಸಿನಿಮಾ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳಿಂದ ಹಿಡಿದು ಟೆಕ್ನಿಷಿಯನ್ ಎಲ್ಲರೂ ಸಕ್ಕ ಸಪೋರ್ಟ್ ಮಾಡಿದ್ದಾರೆ ಸರ್ ಈ ಸಿನಿಮಾಗೆ. ಸರ್ 3 ವರ್ಷ ಹಿಂದೆ ನನ್ನ ಜರ್ನಿ ಶುರು ಆಗಿದ್ದು ನನಗೆ ಈ ಸಿನಿಮಾ ಜೊತೆಗೆ. ಫಸ್ಟ್ ನಾನು ಈ ಸಿನಿಮಾ ಮಾಡಕ್ಕೆ ಮುಖ್ಯ ಕಾರಣ ಆಗಿರೋ ಡೈರೆಕ್ಟರ್ ನವೀನ್ ರೆಡ್ಡಿ ಅವರಿಗೆ ನನ್ನ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಅವರಿಗೆ ನನ್ನ ಮೇಲಿರೋ ಟ್ರಸ್ಟೇ ಈ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಾರೆ. ಅಂಡ್ ಮೇನ್ ಅವರು ಏನು ನನ್ನ ನಂಬಿ ಒಂದು ಕಂಪೋಸಿಂಗ್ ಆಗಲಿ, ಇನ್ನೊಂದು ಸಾಂಗ್ಸ್ ಆಗಲಿ, BGM ಆಗಲಿ, ಬಿಟ್ ಸಾಂಗ್ಸ್ ಆಗಲಿ ಏನೇ ಇದ್ರೂ ಕೂಡ ಅವರಿಗೆ ಇರೋ ವಿಷನ್ ಪ್ರಕಾರ ನಾನು ಅದಕ್ಕೆ ತಕ್ಕಂತ ಪ್ಲಾನ್ ಮಾಡಿ ಎಲ್ಲ ಮಾಡಿದ್ವಿ. ಸಾಂಗ್ಸ್ ನೀವು ನೋಡಿದೀರಾ, ಆನ್ಲೈನ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ರೀಚ್ ಆಗ್ತಾ ಇದೆ. BGM ಕೂಡ ತುಂಬಾ ಟ್ರೈ ಮಾಡಿ ಒಂದು ಡಿಫ್ರೆಂಟ್, ಯಾಕಂದ್ರೆ ಒಂದು ಸ್ಟೋರಿಯೇ ನಮ್ಗೆ ಒಂದು ಡ್ರೈವ್ ಮಾಡುತ್ತೆ BGM ಮಾಡಕ್ಕೆ. ಸೊ ಅದರ ತುಂಬಾ ಸ್ಕೋಪ್ ಇದೆ. ಅಂಡ್
ಅದಕ್ಕೆ ತಕ್ಕಂತ ಇನ್ಸ್ಟ್ರುಮೆಂಟೇಷನ್ ಆಗಲಿ, ಬ್ಯಾಕಿಂಗ್ ಆಗಲಿ, ಎವ್ರಿಥಿಂಗ್ ತುಂಬಾ ಡೀಟೇಲಿಂಗ್ ಆಗಿ ತುಂಬಾ ಟೈಮ್ ತಗೊಂಡು ತುಂಬಾ ವರ್ಷನ್ಸ್ ಮಾಡಿ ಖಂಡಿತ ಒಂದು ದಿ ಬೆಸ್ಟ್ ಔಟ್ಪುಟ್ ತಂದಿದ್ವಿ. ಅಂಡ್ ಇದಕ್ಕೆ ಮುಖ್ಯ ಕಾರಣ ಆಗಿರೋ ವಿನೋದ್ ಸರ್ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅವರ ಇನ್ವಾಲ್ವ್ಮೆಂಟ್ ತುಂಬಾ ಇದೆ. ಅವರ ಒಂದು ಫೀಡ್ಬ್ಯಾಕ್ ಆಗಲಿ, ಸಣ್ಣ ಸಣ್ಣ ಬೆಟರ್ಮೆಂಟ್ಸ್ ಮಾಡಕ್ಕೆ ಅವ್ರು ಕೊಟ್ಟರೆ ಇನ್ಪುಟ್ಸ್ ತುಂಬಾ ಹೆಲ್ಪ್ ಆಗಿದೆ ನನ್ನ BGM ಇನ್ನೂ ಬೆಟರ್ ಆಗಿ ಬರಕ್ಕೆ. ಅಂಡ್ ಪ್ರೊಡ್ಯೂಸರ್ ಕೇಶವ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪ್ರೊಡಕ್ಷನ್ ಕಡೆಯಿಂದ. ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್, ದಯವಿಟ್ಟು ಎಲ್ಲರೂ ನೋಡಿ. ಅಂಡ್ ಒಂದು ನನ್ನ ಕೆರಿಯರ್ ಹೇಳ್ಬೇಕಂದ್ರೆ ಒಂದು ಕೆರಿಯರ್ ಡಿಫೈನ್ ಮಾಡೋ ಫಿಲ್ಮ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ June 6th ಥಿಯೇಟರ್ಗೆ ಬಂದು ನೋಡಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಮೂರು ಸಾಂಗ್ಸ್ ಇದೆ, ಒಂದು 6 ಬೀಟ್ ಸಾಂಗ್ಸ್ ಇದೆ ಸರ್. ಥ್ಯಾಂಕ್ ಯು. ಇದ್ರಲ್ಲಿ ಒಂದು ಅದೃಷ್ಟ ನನ್ಗೇನು ಅಂತಂದ್ರೆ ಇದರಲ್ಲಿ 2 ಶೇಡಲ್ಲಿ ಆಕ್ಟ್ ಮಾಡೋಂಥದ್ದೊಂದು ಎಷ್ಟು ಲೇಟ್ ಆದ್ರೂ ಹುಡುಗರು ಲೇಟ್ ಆಗಬಾರ್ದು ಅಂತ ಯಾವಾಗ್ಲೂ ನೋಡ್ತಿದ್ರಿ. ತುಂಬಾ ರಿಸ್ಕ್ ಶಾಟ್ಗಳು ಮಾಡಿದೀವಿ. ಅದಕ್ಕೆ ಎಷ್ಟು ಸೇಫ್ಟಿ ಬೇಕೋ ಅಷ್ಟು ಕೊಡ್ತಿದ್ರಿ ನೀವು. ನಾನು ಯಾರಲ್ಲೂ ಅಷ್ಟು ನೀವು ಕೇರ್ ಮಾಡೋಷ್ಟು ನೋಡಿರ್ಲಿಲ್ಲ. ಥ್ಯಾಂಕ್ ಯು ಅಣ್ಣ. ಮತ್ತೆ ಇದರಲ್ಲಿ ಅದೇ ನಂದೊಂದು ಸ್ವಲ್ಪ ಪಾತ್ರ ಬೇರೆ ತರ, ಅದೊಂದು ಕುತೂಹಲ ಇದೆ ಅಷ್ಟೇ ಅಣ್ಣ. ಮಾತಿರೋದು ಏನೋ ಚಿಕ್ಕ ಪುಟ್ಟ ಈಸಿ ಕ್ವಶನ್ಗಳು ಕೇಳಿ ಅಣ್ಣ. ಇಲ್ಲ ಅದು ಯಾಕೋ ಇಲ್ಲ, ಈ ನಡುವೆ ತುಂಬಾ ಮಾತಾಡ್ತಾ ಇದೀನಿ ಅನ್ಸ್ತು, ಚೂರು ಕಮ್ಮಿ ಮಾಡ್ಬಿಡೋಣ ಅಂತ. ಇಲ್ಲ ಅದು ಗುಂಪಲ್ಲಿದ್ದಾಗ ಒಂಥರ ಧೈರ್ಯ, ಹಾಗೆ ಗುಡುಗಿಸ್ಬಿಡ್ತೀನಿ. ಒಬ್ಬನೇ ನಿಲ್ಸ್ಬಿಟ್ರೆ ಅವ್ರ ಭಯ. ಯಾರು ಬೇಕು ನಿಮ್ಗೆ? ಇಲ್ಲ ಆಗಿಲ್ಲ. ಅಲ್ಲ ಅದೇ ಅಲ್ಲ, ಈಗ ಅದ್ರ ವಿಚಾರಗಳು ಹೇಳಕ್ಕಿಲ್ಲ ಅನ್ಸುತ್ತೆ. ಹಾಗಾಗಿ ಬಟ್ ಅದೇ ಒಂದ್ ಬೇರೆ ತರದ್ದು ಒಂದು ಪಾತ್ರ ಅಣ್ಣ. ಒಂದ್ ಎಮೋಷನಲ್ ಆಗಿ ಒಂದಷ್ಟು ಕೆಲ್ಸಗಳು ಮಾಡಿಸಿದ್ದಾರೆ. ಚೆನ್ನಾಗಿದೆ ಅಂತ ಟೀಮ್ ಎಲ್ಲ ಹೇಳಿದ್ದಾರೆ. ನಾನು ಶೂಟಿಂಗ್ ಅಲ್ಲಿ ಇದ್ದಾಗ ನಾನು ನೋಡಕ್ಕಾಗ್ಲಿಲ್ಲ ಸಿನಿಮಾ. ನಾನು ನೆನ್ನೆನೆ ಬಂದಿದ್ದು 1 ಅವರ್ದಿಂದ. ಇಲ್ಲ ವರ್ಕ್ ಆಗಿದೆ, ಚೆನ್ನಾಗಿದೆ ಈ ಸತಿ ಅಂತ ಹೇಳಿದ್ದಾರೆ. ಹ್ಞೂ ಅದೇ ಅಣ್ಣ. ನಾ ಯೂಶುವಲ್ ಆಗಿ ಎಲ್ಲಾ ಸಿನಿಮಾಗಳಲ್ಲೂ ನಾನು ಎಲ್ಲರಿಗೂ ಗೋಳಾಕೋತಿದ್ದೆ. ಈ ಸಿನಿಮಾಲ್ಲಿ ಎಲ್ಲರೂ ನನ್ನನ್ನು ಗೋಳಾಕೊಂಡಿದ್ದಾರೆ. ಒಂದ್ ಸ್ವಲ್ಪ ಬೇರೆ ತರ ಇದೆ ಅಣ್ಣ. ಅದು ಇದರಲ್ಲಿ ಒಂದು ನಿಜ ಹೇಳ್ಬೇಕು ಅಂದ್ರೆ ಏನಾಗಿತ್ತು ಅಂತಂದ್ರೆ, ನಾನು ಭೀಮಾಗೆ ಕೂದಲು ಕಟ್ ಮಾಡಿಸ್ಬೇಕಿತ್ತು. ಡೇಟ್ಗಳು ಒಂಚೂರು ಇಲ್ಲಿ ಮಿಸ್ ಆಗಿ ಆ ಕಟ್ ಮಾಡಿಸೋ ದಿನ ಬಂದ್ಬಿಟ್ಟಿತ್ತು. ಅದ್ರ ತಕ್ಕಂಗೆ ಈ ಕಥೆಲೂ ಸೆಟ್ ಆಗ್ತಿತ್ತು. ನಾನು ಮುಂಚೆ ಏನೋ ಆಗಿರ್ತೀನಿ, ಅದಾದ್ಮೇಲೆ ಜೈಲ್ ಎಪಿಸೋಡ್ ಬರ್ತೀನಿ. ಸೊ ಅಲ್ಲಿ ಅದು ಕಟ್ ಮಾಡಿ ತರದ್ದು ಮಾಡಿ ಹಂಗ್ ಮಾಡಿದ್ರಿಂದ ಅದು ಈ ಸಿನಿಮಾ ತುಂಬಾ ವರ್ಕ್ ಆಯ್ತು. ನನಗೆ ಬೇರೆ ಕೆಲಸ ಮಾಡಕ್ಕೂ ವರ್ಕ್ ಆಯ್ತು. ಇಲ್ಲ ಆ ಪಾತ್ರಗಳು ಹೋಗ್ಬಿಟ್ಟಿರೋದು ಆ ಟೈಮ್ಗೆ. ಅದು ಹಂಗಾಗಿ ಹಿಂಗಾಗಿ ಮತ್ತೆ ಇಲ್ಲೇ ಇದೆ ಆಮೇಲೆ ಹೇಳ್ತಾರೆ. ಓಡ ಇಲ್ಲ ಒಂಚೂರು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅನ್ನಿಸ್ತದಕ್ಕೆ ಒಂಚೂರು ಕಮ್ಮಿ ಮಾಡ್ಬಿಡೋಣ ಸ್ವಲ್ಪ ಅಂತ. ಆ ಕೀರ್ತಿ ಹೇಳ್ತಿದ್ದ ಆದ್ಮೇಲೆ ಒಂಚೂರು ಭಯ ಬಂದಿದೆ ಅಣ್ಣ, ತುಂಬಾ ಜಾಸ್ತಿ ಮಾತಾಡ್ಬಿಟ್ಟ ಅಂತ. ಹಾಗಾಗಿ ಒಂಚೂರು ಕಮ್ಮಿ ಮಾಡ್ತಾ ಇದ್ದೀನಿ ಅಣ್ಣ. ಹ್ಞೂ ಅದೇ ನಾನು ಹೇಳಿದ್ದೆ. ಈಗ ನಾನು ತುಂಬಾ ಹೇಳಿದ್ರೆ ಬಿಟ್ಕೊಟ್ಟಂಗೆ ಆಗುತ್ತೆ. ಅದಕ್ಕೆ ಇನ್ನೇನೊಂದು ವಾರ ಇದೆ ಅಣ್ಣ. ನಾನು ಕಾಯ್ತಾ ಇದ್ದೀನಲ್ಲ, ಬಿಕಾಸ್ ನನ್ನ ಸಿನಿಮಾ ನೋಡಕ್ ಆಗ್ಲಿಲ್ಲ ಅಣ್ಣ, ಬೇರೆ ಶೂಟಿಂಗ್ ಅಲ್ಲಿ ಇದ್ದಿದ್ದರಿಂದ. ಇನ್ನೇನು ಒಂದು ವಾರದಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಫಿಕ್ಸ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸೊ ತುಂಬಾ ದಿನ ಆದ್ಮೇಲೆ ಎಲ್ರಿಗೂ ಮೀಟ್ ಆಗ್ತಿದ್ದೀನಿ. ಮದ್ವೆ ಆದ್ಮೇಲೆ ನನ್ನ ಫಸ್ಟ್ ಪ್ರೆಸ್ ಮೀಟ್ ಇದು. ಅಂಡ್ ಆಲ್ಸೋ ಫುಲ್ ಫ್ಲೆಜ್ಡ್ ಆಗಿ ನನ್ನ ಫಸ್ಟ್ ಸಿನಿಮಾ ರಾಕ್ಷಸ ರಿಲೀಸ್ ಆಗಿದೆ, ಕುಳದಲ್ಲಿ ಕಿಲ್ಲಿ ಯಾವುದೋ ರಿಲೀಸ್ ಆಗಿದೆ. ಅದ್ರಲ್ಲಿ ಒಂದು ಗೆಸ್ಟ್ ರೋಲ್ ಮಾಡಿದ್ದೀನಿ. ಬಟ್ ಫುಲ್ ಫ್ಲೆಜ್ಡ್ ಆಗಿ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಆಫ್ಟರ್ ಮ್ಯಾರೇಜ್. ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಸಿನಿಮಾ ಇದು. ಯಾಕೆಂದ್ರೆ ಫಸ್ಟ್ ರೀಸನ್ ಬೀಂಗ್ ರಾಘವ ತನು ಮತ್ತೆ ಪಾರ್ವತಿ ಮಾದೇವ ಆಗಿ ಕಾಣಿಸ್ಕೊತಾರೆ ಸ್ಕ್ರೀನ್ ಅಲ್ಲಿ. ಸೊ ರಾಬರ್ಟ್ ಆದ್ಮೇಲೆ ತುಂಬಾ ಜನರು ಕೇಳ್ತಾ ಇದ್ರು ಮತ್ತೆ ನೀವಿಬ್ರು ಯಾವಾಗ ಸಿನಿಮಾ ಮಾಡ್ತಿದ್ದೀರಾ ಅಂತ. ಅಂಡ್ ತುಂಬಾ ಸ್ಕ್ರಿಪ್ಟ್ಸ್ ಗಳು ಬರ್ತಾ ಇತ್ತು ನನ್ಗೆ ವಿನೋದ್ ಸರ್ಗೆ. ಬಟ್ ಟೈಮ್ ತಗೊಂಡ್ವಿ. ಓಕೆ, ಒಂದ್ ಒಳ್ಳೆ ಸ್ಕ್ರಿಪ್ಟ್ ಬರ್ಲಿ ಆಮೇಲೆ ಮಾಡೋಣ ಅಂತ. ಆಮೇಲೆ ಮಾದೇವ ಅನ್ನೋ ಒಂದು ಸಿನಿಮಾ ವಿನೋದ್ ಸರ್ ನನ್ಗೆ ರೆಫರ್ ಮಾಡಿರೋದು. ನವೀನ್ ಸರ್ ಒಂದ್ ಸ್ಕ್ರಿಪ್ಟ್ ಹೇಳಿದಾಗ ಐ ಥಿಂಕ್ ನಾನು 1 hour ತಗೊಳ್ಳಿಲ್ಲ ಈ ಸಿನಿಮಾಗೆ ಎಸ್ ಅನ್ನಕ್ಕೆ. ಅಷ್ಟು ಚೆನ್ನಾಗಿತ್ತು ನನ್ನ ಪಾತ್ರ. ನಾನು ವೇಟ್ ಮಾಡ್ತಿದ್ದೆ. ನನ್ಗೂ ಒಂದು ತುಂಬಾ ಗ್ಲಾಮರಸ್ ರೋಲ್ ಮಾಡಿದೀನಿ. ಲಂಗ ದಾವಣಿ ಹಾಕೊಂಡು ಒಂದು ಟ್ರೆಡಿಷನಲ್ ವಿಲೇಜ್ ಹುಡುಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅದು ಮಾದೇವ ಸಿನಿಮಾ ಥ್ರೂ ನನ್ಗಾಯ್ತು. ಸೊ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್. ಕೇಶವ್ ಸರ್ ಥ್ಯಾಂಕ್ ಯು. ಅಂಡ್ ವಿನೋದ್ ಸರ್ ಆಫ್ ಕೋರ್ಸ್ ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಹೇಳ್ದಂಗೆ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ವಿಲೇಜ್ ಹುಡುಗಿ ಒಂದು ರಾಕ್ಷಸ ಕ್ಯಾರೆಕ್ಟರ್ನ
ಮನುಷ್ಯ ಆಗಿ ಅಂದ್ರೆ ಆ ಒಂದು ಬದಲಾವಣೆ ರಾಕ್ಷಸದಿಂದ ಮನುಷ್ಯಗೆ ಅವರು ಆ ಕಂಪ್ಲೀಟ್ ಪಾತ್ ಅಲ್ಲಿ ನಾನು ಇರ್ತೀನಿ. ವಿನೋದ್ ಮಾದೇವ ಅವ್ರ ಪಾತ್ ಅಲ್ಲಿ. ಸೊ June 6th ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಇವತ್ತವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಈ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್, ಇಟ್ ಈಸ್ ಅ ಗರ್ಲ್ ನೆಕ್ಸ್ಟ್ ಡೋರ್ ತರ ಸರ್. ತುಂಬಾ ಎಲ್ಲ ಹುಡುಗಿರು ಕನೆಕ್ಟ್ ಆಗುವಂತ ಒಂದು ಪಾತ್ರ. ಅಂದ್ರೆ ಜನರಲಿ ನಾನು ಈ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಅಲ್ಲಿ ನೋಡಿದ್ರೆ ನಾನ್ ಹೆಂಗಿದ್ದೀನೋ ಅದೇ ಮಾಡಿದೀನಿ. ನನ್ಗೇನು ಎಕ್ಸ್ಟ್ರಾ ಇದಕ್ಕೆ ರಿಹರ್ಸಲ್ ಮಾಡ್ಬೇಕಂತ ಏನು ಅವಶ್ಯಕತೆ ಇರ್ಲಿಲ್ಲ. ಜನರಲಿ ಒಂದು ಹುಡುಗಿ ಹೆಂಗಿರ್ತಾಳೆ ಅದೇ ವೆರಿ ವೆರಿ ಸಿಂಪಲ್ ಗರ್ಲ್. ಬಟ್ ಓನ್ಲಿ ಥಿಂಗ್ ಇಸ್ ಒಂದು ಕಾಸ್ಟ್ಯೂಮ್ ಅಷ್ಟೇ ಲಂಗದಾವಣಿ ಹಾಕೊಂಡಿದ್ದೀನಿ. ಬಟ್ ಜನರಲಿ ಯಾವ್ದು ಒಂದು ಹುಡುಗಿ ಜನರಲಿ ಹೆಂಗಿರ್ತಾರೆ ಅದೇ ವೆರಿ ಕನೆಕ್ಟಿಂಗ್ ಪಾತ್ರ ಇದು ಪಾರ್ವತಿ ಪಾತ್ರ. ಹ್ಞೂ ಸರ್, ಡೈಲಾಗ್ಸ್ ತುಂಬಾ ಕೊಟ್ಟಿದ್ರು. ಜನರಲಿ ಹೀರೋಸ್ಗೆ ಡೈಲಾಗ್ಸ್ ಜಾಸ್ತಿ ಇರುತ್ತೆ, ನಮ್ಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನಮ್ಗೆ ಸ್ವಲ್ಪ ಜಾಸ್ತಿ ಇದೆ ಡೈಲಾಗ್ಸ್. ಅಂಡ್ ಆಲ್ಸೋ ಆ ಟೈಮಲ್ಲಿ ಮಾದೇವ ಸಿನಿಮಾ ಬರೋ ಟೈಮಲ್ಲಿ ನನಗೆ ಸ್ಕ್ರಿಪ್ಟ್ ಬಂದಾಗ ಸರ್ ತುಂಬಾ ಸಿನಿಮಾಗಳು ಬಂದಿತ್ತು. ಬಟ್ ಹೀರೋಯಿನ್ ಇರ್ಬೇಕಂತ ಇರ್ತಿದ್ಲು. ಜಸ್ಟ್ ಓಕೆ ಒಂದ್ ಸಾಂಗ್ಗೆ ಬಂದ್ಲು ಹೋದ್ಲು ಅಷ್ಟೇ. ಬಟ್ ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಅನ್ನೋ ಒಂದು ಕ್ಯಾರೆಕ್ಟರ್ ಥ್ರೂ ಔಟ್ ದ ಸಿನಿಮಾ ಕ್ಯಾರಿ ಆಗ್ತಾಳೆ. ನೋಡಿದ್ರು ಸರ್ ಅವರು ಅವ್ರು ಫಸ್ಟ್ ಇವ್ರ ಬಗ್ಗೆ ವಿನೋದ್ ಸರ್ ಬಗ್ಗೆ ಆಕ್ಚುಲಿ ಮಾತಾಡಿರೋದು. ಐ ಥಿಂಕ್ ಇವತ್ತವರೆಗೂ ವಿನೋದ್ ಸರ್ ಅವ್ರ ಸಿನಿಮಾಗಿಂತ ಮಾದೇವ ಇಸ್ ವೆರಿ ಡಿಫ್ರೆಂಟ್. ಅಂಡ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಖಂಡಿತ ಮಾತಾಡಿದ್ರು. ಅಂಡ್ ನನ್ಗೂ ಹೇಳಿದ್ರು ತುಂಬಾ ಚೆನ್ನಾಗಿ ಕಾಣ್ತಿ ಅಂತ ಹೇಳಿದ್ರು. ಅಫ್ಕೋರ್ಸ್ ಅವರೇ ಫಸ್ಟ್ ರಾಘವ ತಾನು ಅವರೇ ಅಲ್ವಾ ಅಪೇರ್ ಮಾಡಿಸಿದ್ರು. ಸೊ ಅವ್ರು ಆಕ್ಚುಲಿ ನಾವು ರೀಸೆಂಟ್ ಆಗಿ ಒಂದು ಫೋಟೋ ಹಾಕಿದಾಗ ಫಸ್ಟ್ ಕಮೆಂಟ್ ಅವ್ರದ್ದೇ ಸರ್ ಬಂದಿರೋದು, ಒನ್ ಆಫ್ ದ ಬೆಸ್ಟ್ ಪೇರ್ ಆನ್ ಸ್ಕ್ರೀನ್ ಅಂತ. ಥ್ಯಾಂಕ್ ಯು. ಸೊ ಗುಡ್ ಟು ಸಿ ರಿಯಲ್ ಕಪಲ್ ಇಲ್ಲಿ ಆಕ್ಚುಲಿ. ಹೌದು. ಧನ್ಯವಾದಗಳು. ತಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ. ಸೊ ದಯವಿಟ್ಟು ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ನಮ್ಮ ಟೀಮ್ ಕಡೆಯಿಂದ ಎಲ್ರಿಗೂ ಸಾರಿ ಕೇಳ್ತಿದೀವಿ ನಾವೆಲ್ಲ. ಯಾಕಂದ್ರೆ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಅದಾದ್ಮೇಲೆ ನಾವು ಆಕ್ಚುಲಿ ಬಂದು 30th ಬರಬೇಕು ಅಂತ ಪ್ಲಾನ್ ಮಾಡಿದ್ವಿ. ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕಿಂತ ದೊಡ್ಡದು ಇಲ್ಲ, ಯಾವುದೂ ಇಲ್ಲ ಅಂತ ಹೇಳಿ ನಮ್ಮ ಸಿನಿಮಾ ಎಲ್ಲ ಸ್ಟಾಪ್ ಮಾಡ್ಬಿಟ್ವಿ. ಆಕ್ಚುಲಿ ಬಂದು ನಾವು ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದ್ವಿ, ಅದರ ಡೇಟ್ ಹಾಕಿದ್ವಿ. ಗೊತ್ತಾದ್ಮೇಲೆ ಈ ತರದೆಲ್ಲ ಒಂದು ಸಿಚುವೇಶನ್ ಸ್ಟಾರ್ಟ್ ಆದ್ಮೇಲೆ ಸರಿ ಬೇಡ ಸಿನಿಮಾ ಸ್ಟಾಪ್ ಮಾಡ್ಬಿಡೋಣ ಅಂತೇಳಿ ಎಲ್ಲ ಪಬ್ಲಿಸಿಟಿ ಎಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಯಾವಾಗ್ಲಾದ್ರೂ ನೋಡೋಣ ಇನ್ನು ಮುಂದಕ್ಕೆ ಅಂತ. ಬಟ್ ಪಾಪ ಅದಕ್ಕೆ ನಮ್ಮ ನಿರ್ಮಾಪಕರು ಅಷ್ಟು ಸಪೋರ್ಟ್ ಮಾಡಿದ್ರು. ಕೇಶವಣ್ಣ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸುಮಂತ್ ಅವರೆಲ್ಲ ಎಲ್ಲ ದಿಸ್ ಇಸ್ ಬೇಸಿಕಲಿ ಇವತ್ತು ನೀವು ಹೇಳಿದ್ರಲ್ವಾ ಕನ್ಸೋಲ್ ಕೂತಿದೆ ಅಂತ. ಆಕ್ಚುಲಿ ನನಗೆ ಟು ಬಿ ಫ್ರಾಂಕ್, ನಾವು ಹೀರೋ ಅಂತೆಲ್ಲ ಇಂಟ್ರೊಡ್ಯೂಸ್ ನನ್ಗೆ ನಿಜವಾಗ್ಲೂ ಅದೆಲ್ಲ ಇಷ್ಟ ಆಗಲ್ಲ. ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು, ಒಬ್ಬ ಆಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದ್ರೆ ನಮ್ಮ ಡೈರೆಕ್ಟರ್ ಆಗ್ಲಿ. ಥ್ಯಾಂಕ್ ಯು ನವೀನ್ ಸರ್. ನಾನು ಪದೇ ಪದೇ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗ್ಲಿ, ಇದು ನನ್ನ ಕತೆ, ಇದ್ರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಬೇಡ, ಯಾರೋ ಬರಬಾರ್ದು, ನಾನ್ ಮಾಡಿದ್ದೆ ಕರೆಕ್ಟ್ ಅಂತ ತುಂಬಾ ಒಂದು ನಾನು ನೋಡಿದ್ದೀನಿ, ನನ್ನ ಒಂದು ಇದರಲ್ಲಿ ನೋಡಿದ್ದೀನಿ. ಬಟ್ ಯಾವುದೇ ಪಾಸಿಟಿವ್ ಆಗ್ಲಿ, ನಾನು ಅಂತಲ್ಲ ಯಾರೇ ಆಗ್ಲಿ, ಈಗ ಮೋಹನ್ ಅವರಾಗ್ಲಿ ಅಥವಾ ಕಿರಣ್ ಆಗ್ಲಿ, ಒಂದೊಂದಿಷ್ಟು ಜನ ಎಲ್ಲರೂ ಹೇಳಿದಾಗ ಅವರು ತಗೊಂತಿದಾರೆ ಒಂದು ಹೌದಲ್ಲ ಕರೆಕ್ಟ್, ನಾವು ಚೇಂಜ್ ಮಾಡ್ಕೋಬಹುದು, ಇದು ನಿಮ್ಗಿರುತ್ತೆ ಅಂತ ಹೇಳಿ. ಇದು ನನಗೆ ನನ್ನ ಸಿನಿ ಕರಿಯರ್ ಅಲ್ಲಿ, ನನ್ನ ಸಿನಿ ಜರ್ನಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ. ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗ್ಬೇಕು, ನನಗೆ ಅವಕಾಶಗಳು ಬರಬೇಕು ಅಂತ. ಆಕ್ಷನ್ ಚೆನ್ನಾಗಿ ಮಾಡ್ತೀನಿ, ಅದಾದ್ಮೇಲೆ ನನ್ಗೆ ಆಕ್ಷನ್ ಅಲ್ಲಿ ಬಿಸ್ನೆಸ್ ಇದೆ ಅನ್ನೋದು ಈಗಾಗಲೇ ತುಂಬಾ ಜನ ಗೊತ್ತಿದೆ. ಅಂದ್ರೆ ಹಿಂದಿ ಚೆನ್ನಾಗ್ ಆಗುತ್ತೆ, ಆಕ್ಷನ್ ಮಾಡಿದ್ರೆ ಒಂದ್ 5 ಫೈಟ್ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ, ಬಿಸ್ನೆಸ್ ಆಗುತ್ತೆ ಅಂತ, ಪ್ರೀ ಬಿಸ್ನೆಸ್ ಆಗೋಗುತ್ತೆ ಅಂತ. ಸೊ ಅಲ್ಲೇನಾಗುತ್ತೆ ಅಂದ್ರೆ ಒಂದಿಷ್ಟು ನನಗೆ ಫೈಟ್ ಅದಾದ್ಮೇಲೆ ಫೈಟ್ ಬ್ರಿಡ್ ಸೀನ್ಗಳು ಬರೀತಿದ್ರು. ಸೊ ಫೈಟ್ಗೋಸ್ಕರ ಬ್ರಿಡ್ ಸೀನ್ಗಳು ಬರ್ತಿತ್ತು. ಅಲ್ಲಿ ನಮ್ಗೆ ಕತೆ ಮಿಸ್ ಮಾಡ್ತಿದ್ವಿ. ಅದು ಎಲ್ಲೋ ಒಂದ್ ಕಡೆ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ನನಗೆ ಅಯ್ಯೋ ಸಿಕ್ತಿಲ್ವಲ್ಲ ಅಂತ ತುಂಬಾ. ಬಟ್ ಐ ಥ್ಯಾಂಕ್ ನವೀನ್ ರೆಡ್ಡಿ ಸರ್. ಕೋವಿಡ್ ಟೈಮಲ್ಲಿ ಬಂದು ನನಗೆ ಈ ಸಬ್ಜೆಕ್ಟ್ ಹೇಳ್ತಾರೆ. ಸೊ ಟು ಬಿ ಫ್ರಾಂಕ್, ನನಗಿಂತ ಬಿಫೋರ್ ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ ಅವರು. ಈ ಕತೆ ತಗೊಂಡು ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ್ ಅಂದ್ರೆ
ನಮ್ಗೆಲ್ಲ ಈಗ ನಾನು ಒಂದಿಷ್ಟು ಸರ್ವೆ ಮಾಡಿದ್ವಿ, ನಾವೆಲ್ಲ ಇಷ್ಟು ಒಂದು ಹೋಮ್ವರ್ಕ್ ಮಾಡಿದಾಗ ನಮ್ಗೆ ಎಲ್ಲೂ ಕಾಣಿಸಿಲ್ಲ. ಅಂದ್ರೆ ಕನ್ನಡದಲ್ಲಿ ನಮ್ಗೆ ಹೀರೋ ಹ್ಯಾಂಗ್ ಮ್ಯಾನ್ ಆಗಿ ಮಾಡಿರುವಂತ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರ್ಲಿಲ್ಲ. ಸೊ ಅಲ್ಲೇನಾಗುತ್ತೆ ಅಂದ್ರೆ ಇಲ್ಲ ವಿಭಿನ್ನವಾಗಿದೆಯಲ್ಲ, ನನಗೂ ತುಂಬಾ ಇಷ್ಟ ಆಯ್ತು. ನಾವೆಲ್ಲ ಸೇರಿ ಹೋಮ್ವರ್ಕ್ ಮಾಡಿ ಇಲ್ಲ ಮಾಡೋಣ, ಈ ಸಿನಿಮಾ ಮಾಡೋಣ ಅಂತ ಹೇಳಿ ಅದಾದ್ಮೇಲೆ ಶುರುವಾಗಿದ್ದು. ಅದಾದ್ಮೇಲೆ ನಮ್ಮ ಕೇಶವಣ್ಣ ಅವರಾಗ್ಲಿ, ಸುಮಂತ್ ಅವರಾಗ್ಲಿ ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರ್ಕೊಂಡು ನಮ್ಗೆ ಇಲ್ಲಿ ತುಂಬಾ ಪ್ಲಸ್ ಅಂದ್ರೆ ಬಾಲಕೃಷ್ಣ ತೋಟ ಅವರು, ನಮ್ಮ ಕ್ಯಾಮರಾಮನ್ ಬಾಲಕೃಷ್ಣ ಅವರು ಒಂದು ಅವರ ಕೈ ಚಳಕಾಗ್ಲಿ, ಅವರು ಸೆಂದಿಲ್ ಸರ್ ಹತ್ರ ಅಂದ್ರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ಯಾಮರಾಮನ್ಸ್, ಅವರ ಒಂದು ಗರಡಿಯಲ್ಲಿ ಪಳಗಿದಂತ ಬಾಲ ಅವರು ಒಂದಿಷ್ಟು ನಮ್ಗೆ ಪ್ಲಸ್ ಆಗಿ. ಅಂಡ್ ಇಡೀ ಸಿನಿಮಾ ಒಂದ್ ಕಡೆ ಆದ್ರೆ, ನನ್ನ ಪರ್ಫಾರ್ಮೆನ್ಸ್ ಆಗ್ಲಿ ಎಲ್ಲರೂ ಒಂದ್ ಕಡೆ ಆದ್ರೆ, ಪ್ರತಿಯೊಂದನ್ನವರು ರಿಯಲಿ ಥ್ಯಾಂಕ್ ಯು ಬರುತ್ತೆ. ತುಂಬಾ ಚೆನ್ನಾಗಿ ಒಂದಿಷ್ಟು ಖಂಡಿತ ಹೇಳ್ತಿದ್ದೆ ಅವ್ರಿಗೆ, ಈ ಸಿನಿಮಾ ಒಂದಿಷ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದ್ರು ಡಬ್ಬ ಆಯ್ತು ಅಂದ್ರೆ ಇಲ್ಲಿಂದ ಫಸ್ಟ್ ಹೋಗೋದು ಪ್ರತಿಯೊಂದನ್ ಅಂತ ಹೇಳಿ ಫಸ್ಟ್ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ಅಷ್ಟು ಚೇಂಜ್ ಓವರ್. ಅಂಡ್ ನಾವು ಬಿಡಿ ಅಂದ್ರೆ ಟೆಕ್ನಿಕಲ್ ಟೀಮ್ ಎಲ್ಲರೂ ನೋಡ್ತಾ ನಮ್ಗೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ. ಬಟ್ ಹೊರಗಡೆಯಿಂದ ಒಂದಿಷ್ಟು ಜನ ಬಂದು ಹೇಳಿದಾಗ ಫಸ್ಟ್ ಇಲ್ಲ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಚೇಂಜ್ ಓವರ್ ಆಗ್ಲಿ. ಅಂಡ್ ಎಕ್ಸಾಕ್ಟ್ ಆಗಿ ಆ ಒಂದು 80ರಿಂದ 86 ಒಂದು ದಶಕದಲ್ಲಿ ಏನ್ ನಡೆಯುತ್ತೆ ಆ ಒಂದು ಕಾಲಘಟ್ಟದಲ್ಲಿ ಒಂದಿಷ್ಟು ಯಾವ ತರ ಮ್ಯೂಸಿಕ್, ಯಾವ ತರ ಇನ್ಸ್ಟ್ರೂಮೆಂಟ್ಸ್ ಆಗ್ಲಿ, ಆ ಸ್ಟೆಮ್ಸ್ ಲೇಯರ್ಸ್ ಆಗ್ಲಿ ಎಲ್ಲರೂ ಆ ತರದ್ದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ CG ಒಂದು 36 ನಿಮಿಷದಿಂದ ಒಂದು 37 ನಿಮಿಷದವರೆಗೂ CG ಕೆಲಸಗಳು ಆಗುತ್ತೆ. ಈ ಸಿನಿಮಾದಲ್ಲಿ CG ಬರುತ್ತೆ ಅಂದ್ರೆ ಬಿಕಾಸ್ ನಮ್ಗೆ ಆ ಕಾಲಘಟ್ಟದಲ್ಲಿ ಟ್ರೈನ್ ಇರಬೇಕಾಗಿತ್ತು. ನಮ್ಗೆ ಇದಿಲ್ಲ ಅಂದ್ರೆ ನಮ್ಮ ಹತ್ರ ಪ್ರಾಪರ್ಟೀಸ್ ಇಲ್ಲ. ಅಂಡ್ ರೋಡ್ಸ್ ಆಗ್ಲಿ ಅಥವಾ ವಾಲ್ ಆಗ್ಲಿ ಎಲ್ಲಾನು ಕ್ರಿಯೇಟ್ ಮಾಡಬೇಕಾಗಿತ್ತು, ಕೆಲವು ಇರೇಸ್ ಮಾಡಬೇಕಾಗಿತ್ತು, ಒಂದಿಷ್ಟು CG ಕೆಲಸಗಳಿತ್ತು. ಸೊ ಇವತ್ತಿಗೂ ನಾವು ನೋಡ್ಲಿಲ್ಲ ಅಂದ್ರೂ ಎಲ್ಲೋ ಒಂದ್ ಕಡೆ ಯಾರೋ ಒಂದ್ ಕಮೆಂಟ್ ಆಗ್ತಾರೆ, ಇಲ್ಲಿ ನೋಡಿದ್ರೆ ಒಂದು ಎಡ್ಜ್ ಅಲ್ಲಿ ಏನೋ ಒಂದ್ ಕಾಣಿಸ್ತಿದೆ ಅಂತ. ನಾವು ಇಷ್ಟು ಕಣ್ಣುಗಳನ್ನ ತಪ್ಪಿಸಿ ಆದ್ರೂ ಸಂಗಮೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಮುಂದಿನ ಸಿಗ್ತಾರೆ. ಥ್ಯಾಂಕ್ ಯು. ಅಂಡ್ ಸೋನಾಲ್, ಸ್ಪೀಕಿಂಗ್ ಅಬೌಟ್ ಸೋನಾಲ್ ತರುಣ್ ಅವರು ಈಗಲೇ ಅವ್ರು ಬೇಡ ಅಂತಿದೆ. ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್. ಅಂಡ್ ರಾಬರ್ಟ್ ಪೇರ್, ರಾಘವ ಅಂಡ್ ತನು, ಅಲ್ಲಿಂದ ಕಂಟಿನ್ಯೂ ಆಗ್ಬೇಕು. ನನಗೊಂದಿಷ್ಟು ಸಿನಿಮಾಗಳು ಬರ್ತಿತ್ತು. ಅದಾದ್ಮೇಲೆ ಒಂದಿಷ್ಟು ನಮ್ಮ ಕರ್ನಾಟಕ ಜನತೆ ಏನ್ ನಮ್ಮ ಒಂದು ಜೋಡಿನ ಏನು ಆನ್ ಸ್ಕ್ರೀನ್ ಜೋಡಿನ ಒಪ್ಕೊಂಡ್ರು, ಅಲ್ಲಿಂದ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು. ನಮ್ಗೆ ಇಲ್ಲ ಬೇರೆ ಏನಾದ್ರು ಮಾಡಬೇಕು, ನಿಮ್ಗೆ ಏನಾದ್ರು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಹೇಳಿ, ನನ್ಗೇನಾದ್ರೂ ಒಳ್ಳೆ ಸ್ಕ್ರಿಪ್ಟ್ ಅಂತ. ಆ ಟೈಮಲ್ಲಿ ನನಗೆ ನವೀನ್ ರೆಡ್ಡಿ ಅವರು ಬರ್ತಾರೆ, ಬಂದ ಸ್ಕ್ರಿಪ್ಟ್ ಬಗ್ಗೆ ಹೇಳ್ತಾರೆ. ಸೊ ನಾನು ಒಂದು ಆಪ್ಷನ್ ಅಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಡೈರೆಕ್ಟರ್ ನೀವೆಲ್ಲ ನಿಮ್ಮ ಮೈಂಡ್ ಅಲ್ಲಿ ಯಾರು ಇದ್ದಾರೋ ಎಲ್ಲರ ಹತ್ರ ಅಪ್ರೋಚ್ ಮಾಡಿ ಒಂದು ಲಾಸ್ಟ್ ಆಪ್ಷನ್ ಹೇಳಿ. ಸೋನಾಲ್ ಅವರು ಇದ್ದಾರೆ ಅಂದ್ರೆ ಲಾಸ್ಟ್ ಅಂದ್ರೆ ಬೇಜಾರು ಮಾಡ್ಕೊಬೇಡಿ, ಲಾಸ್ಟ್ ಟೈಮ್ ಅಂತ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಯಾವತ್ತೂ ನಾನು ಇನ್ವಾಲ್ವ್ ಆಗಲ್ಲ, ಅಂದ್ರೆ ಕಾಸ್ಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಈ ತರ ಇದೆ ಅಂತ ನಿಮಗೆ ಅವ್ರ ಬುಕ್ ಸಬ್ಜೆಕ್ಟ್ ಹೇಳಿದ ತಕ್ಷಣ ನನಗೆ ಫಸ್ಟ್ ಕಾಲ್ ಮಾಡಿ ಹೇಳ್ತಾರೆ, ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸರ್, ವಾಟ್ ಆಫ್ ಸ್ಕ್ರಿಪ್ಟ್, ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು ಅಂತ ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂತ ಹೇಳಿ. ಅದಾದ್ಮೇಲೆ ಅಲ್ಲಿಂದ ಡಿಗ್ಲಾಮರ್, ನಾವು ಏನು ರಾಬರ್ಟ್ ಅಲ್ಲಿ ಎಷ್ಟು ಗ್ಲಾಮರ್ ಆಗಿ ಕಾಣಿಸ್ತಿದ್ವು ಅಷ್ಟೇ ಡಿಗ್ಲಾಮರ್ ಆಗಿ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಒಬ್ರು ಒಳ್ಳೆ ಫ್ರೆಂಡ್ ನನಗೆ, ಅಂದ್ರೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಫ್ರೆಂಡ್, ಅವರು ನನಗೆ ಪೇರ್ ಆಗಿ ಮಾಡಿದಾಗ ಆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ದಟ್ ವಾಸ್ ವೆರಿ ಗುಡ್. ನಮ್ಗೆ ಒಂದು ಕೆಮಿಸ್ಟ್ರಿ ಇವರಾಗ್ಲಿ, ತರುಣ್ ಸುಧೀರ್ ಅವರಾಗ್ಲಿ, ಅಂಡ್ ಅಮ್ಮ ಆಗ್ಲಿ ಅಂದ್ರೆ ತರುಣ್ ತಾಯಿ ಅವರು, ಅಂಡ್ ನಮ್ಮ ಫ್ಯಾಮಿಲಿ ನಿಶಾ ಅವರಾಗ್ಲಿ, ಎಲ್ಲರೂ ಹೇಳಿದ್ದೇನು ಅಂದ್ರೆ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಪೇರ್. ಅದು ಒಂದು ಕಾಣಿಸ್ತಾ ಇದೆ ಆ ಸ್ಕ್ರೀನ್ ಅಲ್ಲಿ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಶ್ರುತಿ ಅಮ್ಮ ಮಗನಾಗಿ ನಮ್ಮ ಸುಧೀರ್ ಸರ್ ಅವ್ರು ಮಾಡಿದ್ದಾರೆ. ಥ್ಯಾಂಕ್ ಯು ಸುಧೀರ್ ಅವರೇ. ಇತ್ತೀಚೆಗೆ ನಾನು ಒಂದಿಷ್ಟು ವಿಡಿಯೋಸ್ ಎಲ್ಲ ನೋಡ್ತಿರ್ತೀನಿ, ಅವ್ರದ್ದು ಎಲ್ಲ ಫಾರ್ವರ್ಡ್ ಮಾಡ್ತಿರ್ತೀನಿ. ಕೆಲವೆಲ್ಲ ಬ್ಯೂಟಿಫುಲ್ ಆಗಿ ಮಾತಾಡಿರ್ತಾರೆ ಲೈಫ್ ಬಗ್ಗೆ ಆಗ್ಲಿ, ಅಥವಾ ತೆಂಗಿನ ಮರದ ಒಂದು ಹೇಳಿದ್ರಲ್ಲ, ಅದು ತುಂಬಾ ನನಗೆ ಇಂಪ್ರೆಸ್ ಆಗಿತ್ತು. ಅಂದ್ರೆ ಲೈಫ್ ನ ಈ ತರ ನೀವು ಜರ್ನಿನ ಈ ತರನು ಒಂದಿಷ್ಟು ನೋಡಿದೀರ ಅಂತ ಹೇಳಿ. ನಾನು ತುಂಬಾನೇ ನೋಡಿದ್ದೀನಿ ಲೈಫ್ ಜರ್ನಿ, ತುಂಬಾನೇ ಒಂದು ಕನೆಕ್ಟ್ ಆಗತ್ತೆ ಎಲ್ಲ ನೀವು ಹೇಳಿದ್ದೆಲ್ಲ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಶ್ರುತಿ ಅಮ್ಮ, ನಾನು ಅವ್ರು ಇಲ್ಲಿಲ್ಲ, ಬಟ್ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಸಿಗ್ತಾರೆ. ಶ್ರುತಿ ಅಮ್ಮ ಹ್ಯಾಸ್ ಡನ್ ಅ ವಂಡರ್ಫುಲ್ ವರ್ಕ್. ಅವರ ಒಂದು ಕ್ಯಾರೆಕ್ಟರ್ 2 ಶೇಡ್ ಅಲ್ಲಿ ಬರುತ್ತೆ, ಸುದಿ ಅವ್ರದ್ದು 2 ಶೇಡ್ ಅಲ್ಲಿ ಬರುತ್ತೆ. ಅಂಡ್ ನನ್ನ ಪಾತ್ರ ಒಬ್ಬ
ಎಮೋಷನ್ನೇ ಇಲ್ಲದೆ ಇರೋನು, ಅಂದ್ರೆ ಮೃಗದ ತರ ಇರೋನು ಒಂದು ಮನುಷ್ಯನಾಗಿ ಪರಿವರ್ತನೆ ಆಗಿ ಅಲ್ಲಿಂದ ಒಬ್ಬ ರಾಕ್ಷಸನಾಗ್ತಾನೆ. ಅದಕ್ಕೆ ಎಲ್ಲಾ ಕಾರಣಗಳು, ಎಲ್ಲಾ ಬಿಟ್ ಸೀನ್ಗಳಿರುತ್ತೆ. ಎಲ್ಲೋ ಒಂದ್ ಕಡೆ 1984ರಲ್ಲಿ ನಮ್ಮ ತಂದೆಯವರ ಸಿನಿಮಾ ಜಿದ್ದು ಬರುತ್ತೆ. ಸುಮಾರು ಜನ ಅಂದ್ರೆ ಸೀನಿಯರ್ ನಮ್ಮ ಅಣ್ಣ ಎಲ್ಲ ನೋಡಿರ್ತಾರೆ. ಸೊ ಸುಮಾರು ಜನ ನೋಡಿರ್ತೀರ ಅನ್ಸುತ್ತೆ ಆ ಸಿನಿಮಾ ಜಿದ್ದು. ಅಲ್ಲಿ ಒಬ್ಬ ಮನುಷ್ಯ, ಒಬ್ಬ ಕಾಮನ್ ಮ್ಯಾನ್, ಒಬ್ಬ ನಾರ್ಮಲ್ ಆಗಿರೋ ಪರ್ಸನ್ ನ ಒಂದಿಷ್ಟು ಎಮೋಷನಲ್ ಆಗಿ ಕನ್ವರ್ಟ್ ಆಗಿ ಅವನಿಗೆ ಆಗ್ತಿರುವಂತ ಒಂದು ಅನ್ಯಾಯ, ಎಲ್ಲ ಪ್ರಪಂಚದಲ್ಲಿ ಒಂದಿಷ್ಟು ಅವ್ನಿಗೆ ಆಗ್ತಿರೋ ಅನ್ಯಾಯ ಅಷ್ಟೂನು ಅವನ್ ಏನಾಗ್ತಾನೆ ಅಂದ್ರೆ ಹೋಗ್ತಾ 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 ಮೃಗನಾಗಿ ಕನ್ವರ್ಟ್ ಆಗಿ ಆಮೇಲೆ ಅವ್ರನ್ನ ತೆಗೆದು ಬೋನ್ ಒಳಗಡೆ ಎಲ್ಲ ಹಾಕಿ ಒಂದು ಹುಲಿ ತರದ್ದು ವರ್ತನೆಗಳೆಲ್ಲ ಮಾಡ್ತಿರ್ತಾರೆ. ಸೊ ಅಲ್ಲಿ ನನಗೆ ಅದು ತುಂಬಾ ಇಂಪ್ರೆಸ್ ಆಗಿತ್ತು ಒಂದ್ ಟೈಮ್. ಅಂದ್ರೆ ನಾನು ತುಂಬಾ ಚಿಕ್ಕವನು, ಸಣ್ಣವನು. ಅದಾದ್ಮೇಲೆ ಕ್ಯಾಸೆಟ್ ಅಲ್ಲಿ ನೋಡಿದ್ದೆ ಆ ಸಿನಿಮಾ ಆಗ್ಲಿ, ಅವೆಲ್ಲ ಬಂದು ನನಗೆ ಎಲ್ಲೋ ಒಂದ್ ಕಡೆ ಯೂಸ್ ಮಾಡ್ಕೋಬೇಕು ಇದು ಅಂತ. ಅಲ್ಲಿ ನನಗೆ ಎಕ್ಸಾಕ್ಟ್ ಆಗಿ ಈ ಸಿನಿಮಾ ಬಂದಾಗ ಇಲ್ಲಿ ಮೃಗ, ಅದಾದ್ಮೇಲೆ ಮನುಷ್ಯ, ಅದಾದ್ಮೇಲೆ ಒಂದು ರಾಕ್ಷಸ ಅಂತ, ಈ ಮೃಗ ಅಂಡ್ ರಾಕ್ಷಸ ಇದು ಎರಡು ನಮ್ಮ ತಂದೆಯವರ ಒಂದು ಸಿನಿಮಾದಿಂದ ತಗೊಂಡೆ ನಾನು. ಅದು ನನಗೆ ತುಂಬಾನೇ ವರ್ಕೌಟ್ ಆಗಿದೆ ಆಕ್ಚುಲಿ. ಲಾಸ್ಟ್ ಒಂದು ಇದು ಅಂಡ್ ವಿಕ್ರಮ್ ಮಾಸ್ಟರ್, ಥ್ರಿಲ್ಲರ್ ಮಂಜು ಮಾಸ್ಟರ್, ಡಿಫರೆಂಟ್ ಡ್ಯಾನಿ ಮಾಸ್ಟರ್ ಅಂಡ್ ರಿಯಲ್ ಸತೀಶ್ ಅಂದ್ರೆ ವಾಸ್ ನಮ್ಮ ಹಿಟ್ 3, ಅದಾದ್ಮೇಲೆ ಪುಷ್ಪ, ಇವೆಲ್ಲ ಸಿನಿಮಾಗಳು ಮಾಡಿರೋಂತ ಒಬ್ಬ ಮಾಸ್ಟರ್. ಸೊ ಎಲ್ಲ ಇಡೀ ಸಿನಿಮಾದಲ್ಲಿ ಎಲ್ಲೂ ನನ್ನ ಫೈಟ್ ಬರುತ್ತೆ ಅಂತ ನಾನು ಎಕ್ಸ್ಟ್ರಾ ಎಲ್ಲೂ ಇದು ಫೈಟ್ ಮಾಡ್ತಿದ್ದೀನಿ ಅಥವಾ ಎಲ್ಲೂ ರೋಪ್ ಶಾಟ್ಗಳು ಅಂದ್ರೆ ಎಕ್ಸ್ಟ್ರಾ ಯಾವ್ದೋ ಫ್ಲೈ ಮಾಡೋದಾಗ್ಲಿ ಯಾವುದೂ ಮಾಡದೆ ಒಂದಿಷ್ಟು ಅಂದ್ರೆ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೋಗದೆ, ಹೊರಗಡೆ ಹೋಗದೆ ಒಂದು ಈ ಸಬ್ಜೆಕ್ಟ್ ನ ಮಾಡಿದೀವಿ. ಅಂಡ್ ಐ ಥಿಂಕ್ ಟೀಮ್ ಬಿಟ್ಟು ಹೊರಗಡೆ ಒಂದಿಷ್ಟು ಜನ, ತರುಣ್ ಸುಧೀರ್ ಸರ್ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಅವರು ಒಂದಿಷ್ಟು ಫೀಡ್ಬ್ಯಾಕ್ ಗಳು ಕೊಟ್ಟರು ನನಗೆ. ಥ್ಯಾಂಕ್ ಹಿಮ್ ಸೋನಾಲ್ ಅವರೇ. ಬಹಳ ನನಗೆ ಅವ್ರು ಹೇಳಿದ್ದು ಒಂದು ನನಗೆ ತುಂಬಾ ಮೈಂಡ್ ಅಲ್ಲಿ ಇದೆ. ಅಂದ್ರೆ ಫಸ್ಟ್ ಹಾಫ್ ಇನ್ನೊಬ್ಬ ಆಕ್ಟರ್, ಸೆಕೆಂಡ್ ಹಾಫ್ ಇನ್ನೊಬ್ಬ ಆಕ್ಟರ್ ತರದ್ ಪರ್ಫಾರ್ಮ್ ಮಾಡಿದೀರಾ. ಅಂದ್ರೆ ಫಸ್ಟ್ ಹಾಫ್ ನನಗೆ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ ಏನೋ ಒಂದು 3 ನಿಮಿಷ ಇರುತ್ತೆ ನನ್ನ ಡೈಲಾಗ್. ಎಲ್ಲೋ ಒಂದ್ ಕಡೆ ಇಂಟ್ರೋಲ್ ಪಾಯಿಂಟ್ ಅಲ್ಲಿ ಒಂದಿಷ್ಟು ಡೈಲಾಗ್ ಇರುತ್ತೆ. ಎಲ್ಲರೂ ಕೂತ್ಕೊಂಡು ನಾವೆಲ್ಲ ಯೋಚನೆ ಮಾಡ್ತೀವಿ, ಇಲ್ಲ ಎಡಿಟ್ ಅಲ್ಲಿ ಇರ್ಬೇಕಾದ್ರೆ ಡೈಲಾಗು ಅಂದ್ರೆ ಮಾದೇವ ಕ್ಯಾರೆಕ್ಟರ್ ಮಾತಾಡಿದ್ರೆ ಇದು ಗತ್ತು ಕಳ್ಕೊಂತಿದ್ದಾನೆ, ಅವನು ಎಷ್ಟು ಕಡಿಮೆ ಮಾತಾಡ್ತಾನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆನ್ ಸ್ಕ್ರೀನ್ ಅಂತ ಹೇಳಿ ಆದಷ್ಟು ನನ್ನ ಆಕ್ಷನ್ಸ್ ಅಲ್ಲಿ ತೋರಿಸಿದ್ದೀನಿ. ಅಂಡ್ ಶ್ರುತಿಯಮ್ಮ ನನ್ನ ಎದುರುಗಡೆ ಒಂದಿಷ್ಟು ಡೈಲಾಗ್ ಮಾತಾಡಿದಾಗ, ಸೋನಾಲ್ ಅವರು ಒಂದಿಷ್ಟು ಮಾತಾಡಿದಾಗ ಶ್ರುತಿಯಮ್ಮನು ಹೇಳ್ತಿರ್ತಾರೆ, ಪುಟ್ಟ ಯೂಶಲಿ ನಾವು ಆಪೋಸಿಟ್ ಅಲ್ಲಿ ಏನಾದ್ರೂ ಮಾತಾಡಿ ನೀವು ಅದನ್ನ ಕನ್ವೆ ಮಾಡೋಕೆ ಡೈಲಾಗ್ ಅಲ್ಲಿ ಹೇಳಿದ್ರೆ ತುಂಬಾ ಈಸಿ ಇರುತ್ತೆ. ಬಟ್ ಇಷ್ಟರಲ್ಲೇ ಬರೀ ಆ ಕಣ್ಣಲ್ಲಿ ಆಕ್ಟ್ ಮಾಡಿದೆ, ತುಂಬಾ ಇಷ್ಟ ಆಯ್ತು. ಅಂಡ್ ಸೋನಾಲ್ ಅವ್ರಿಗೂ ಒಂದು ಇಡೀ ಸಿನಿಮಾ ಮೊನ್ನೆ ನೋಡಿದಾಗ ನೀವು ಹೇಳಿದ್ರಿ ಒಂದು, ಅಂಡ್ ಸೇಮ್ ಥಿಂಗ್ ಶ್ರುತಿಯಮ್ಮನೂ ಹೇಳಿದ್ರು, ನಾನು ಹೇಳಿರ್ಲಿಲ್ಲ. ನನ್ಗೆ ಆ ಶಾರ್ಟ್ ಹೇಳಿದ್ರು ನನಗೆ, ಎದುರುಗಡೆ ಆಕ್ಟರ್ ಇದ್ದು ಪರ್ಫಾರ್ಮ್ ಮಾಡಿದಾಗ ಅದು ಬೇರೆ ತರದ್ದಿರುತ್ತೆ. ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ಬನೇ ನೀನು ಆ ಒಂದು ಎಲ್ಲಾನು ಮೈಂಡಲ್ಲಿ ತಗೊಂಡು ಅಲ್ಲಿ ಬಂದು ಅದನ್ನ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದೆ ಮಗ್ನೆ ಅಂತ ಹೇಳಿದ್ರು. ಅಂಡ್ ಐ ಥ್ಯಾಂಕ್ ಮಾಲಾಶ್ರೀ ಮ್ಯಾಮ್, ಅವರೊಂದು ಗೆಸ್ಟ್ ಅಪಿಯರೆನ್ಸ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂಡ್ ಇಡೀ ಚಿತ್ರತಂಡ. ಅಂಡ್ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಕಿರಣ್. ಎವ್ರಿ ಸ್ಟೇಜ್ ಅಲ್ಲಿ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಕಿರಣ್, ಥ್ಯಾಂಕ್ ಯು ಸೋ ಮಚ್ ಕಿರಣ್. ಅಂಡ್ ಒಂಥರ ಅವನಿಗೆ ಇನ್ನೊಂದು ಹೆಸರು ಕೊಡ್ತೀನಿ, ಅದು ತಪ್ಪ ಅರ್ಥ ಅಲ್ಲ, ಅದು ಬೆನ್ನಂತಿದ್ದೆ ಬೇತಾಳ ಅಂತಾರ, ನೀನು ಅದನ್ನು ತಪ್ಪಾಗಿ ತಗೋಬೇಡ. ಅಂದ್ರೆ ಈ ಕೆಲಸ ಹೇಳ್ಬಿಟ್ರೆ ಸಾಕು, ಹೆಗಲ್ ಮೇಲೆ ಕುತ್ಕೊಂಡ್ಬಿಟ್ಟಿರ್ತಾನೆ, ಕೆಲಸ ಆಗೋವರೆಗೂ ಇಲ್ಲ ಹೇಳಿದ್ದಾರೆ ಅಂತ ಹೇಳಿ. ಅಂಡ್ ಐ ಥ್ಯಾಂಕ್ ರಾಹುಲ್ DTS, ಅದು ಬೇರೆ ತರದೇ ಒಂದು ಸೌಂಡ್ ಡಿಸೈನಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ಅಂದ್ರೆ ನಿಮ್ಮ ಹತ್ರ ನಾನು ಸಿನಿಮಾ ಮಾತಾಡ್ಬೇಕಾಗಿದೆ, ಯಾಕಂದ್ರೆ ನಿಮ್ಮ ಮಾದೇವದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು. ಇದು ಫಸ್ಟ್ ಪ್ರೆಸ್ ಮೀಟ್. ಸೊ ಈಗಾಗಲೇ ಒಂದಿಷ್ಟು ಟೀಸರ್ ಮೇಕಿಂಗ್ ಅಂಡ್ ಒಂದು ಸಾಂಗ್ ಬಂದಿದೆ, ಮಾದಪ್ಪನ್ ಸಾಂಗ್ ಹಾಡಿದ್ದಾರೆ. ಇನ್ನೊಂದು ಸಾಂಗ್ ಇದೆ, ಅದೊಂದು ವಂಡರ್ಫುಲ್ ಸಾಂಗ್, ಅದನ್ನು ನೆಕ್ಸ್ಟ್ ಬರ್ತಿದೆ. ಅಂಡ್ ಮೋಸ್ಟ್ ಪ್ರಾಬಬ್ಲಿ 31st ನಾವು ಟ್ರೈಲರ್ ಲಾಂಚ್ ಮಾಡೋ ಎಲ್ಲ ಸಾಧ್ಯತೆಗಳು ಮಾಡ್ಕೊಂಡಿದ್ದೀವಿ. ಸೊ ಟ್ರೈಲರ್ ಅಂಡ್ ಒಂದಿಷ್ಟು ಬೇರೆ ಕಂಟೆಂಟ್ಗಳೆಲ್ಲ ಬಿಡೋಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇದು ನನ್ನ ಸಿನಿ ಜರ್ನಿಯಲ್ಲಿ ಬೇರೆ ತರದ್ದೇ ಒಂದು ಸಿನಿಮಾ ಆಗುತ್ತೆ, ಖಂಡಿತ ಇಮೋಷನಲ್. ಅಂಡ್ ಪ್ರತಿ ಸಲನೂ ಹೇಳ್ತಿದ್ವಿ, ನಮ್ಮ ತಂದೆಯವರ ಕರುಳಿನ ಕೂಗು ಸಿನಿಮಾ ಎಷ್ಟು ಇಮೋಷನಲ್ ಆಗಿ, ನೀವು ಹೇಳಿದ್ರಿ ಎಷ್ಟು ಇಮೋಷನಲ್ ಆಗಿತ್ತು ಅಂತ. ಇಮೋಷನ್ ಬಂದು ಒಂದೇ, ಕಾರಣಗಳು ಬೇರೆ ಬೇರೆ ಇರುತ್ತೆ. ಈಗ ಅಳು ಆಗ್ಲಿ, ನಗು ಆಗ್ಲಿ, ಅಥವಾ ನಾವು ಯಾವ್ದೇ ಮಾಡಿದ್ರು ಆ ಒಂದು ಆಕ್ಷನ್ಸ್
ನಮ್ಮ ಅದಕ್ಕೆ ಕಾರಣಗಳು ಬೇರೆ ಇರುತ್ತೆ, ರೀಸನ್ಸ್ ಆಗ್ಲಿ. ಸೊ ಕರುಣೆನಗೂ ರೀಸನ್ ಬೇರೆ ಇತ್ತು, ಬಟ್ ಆ ಎಮೋಷನ್ ಒಂದೇ ತರ ಇತ್ತು. ಈ ಸಿನಿಮಾನು ಒಂದಿಷ್ಟು ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ. ಅವನೆಲ್ಲ ಒಂದ್ ಕಡೆ ಪಾರ್ವತಿ ಕೆನ್ನೆನ ನಾರ್ಮಲ್ ಆಗಿ ಗಿಂಟಾಗ ಅಂಡ್ ನಮಗೂ ಒಂದು ಸ್ಮೈಲ್ ಬರುತ್ತೆ. ಸೊ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಈ ಕ್ಯಾರೆಕ್ಟರ್. ಇಲ್ಲಿವರೆಗೂ ನನ್ನ ಕರಿಯರ್ ಆಗ್ಲಿ ಒಂದಿಷ್ಟು ಈ ತರದ್ದು ಸಿನಿಮಾಗಳು ಬಂದಿಲ್ಲ, ನಾನು ಮಾಡಿಲ್ಲ. ಸೊ ಖಂಡಿತ ಇದೊಂದು ಎಮೋಷನಲ್ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸರ್. ಸರ್ ಅದು ಬ್ಲಡ್ ಅಲ್ಲಿ ಬಂದಿರೋದು ಸರ್, ನಮ್ಮ ಅಪ್ಪನಿಂದ ಬಂದಿರೋದು. ಸೊ ಅದು ಒಬ್ಬ ಅಂದ್ರೆ ಅದಕ್ಕೆ ಅವಕಾಶಗಳು ಸಿಗ್ಬೇಕು. ನಾನು ಈ ಸಿನಿಮಾ ಅಂತಲ್ಲ ಸರ್, ಫಸ್ಟ್ ಸಿನಿಮಾ ಅಂದ್ರೂ ಹಿಂಗ್ ಕೆಲಸ ಮಾಡ್ಕೊಂಡ್ ಬಂದಿದ್ದು ಒಂದಿಷ್ಟು ಟೆಕ್ನಿಕಲ್. ಬಿಕಾಸ್ ಬೇಸಿಕಲಿ ನಾನು ಎಡಿಟಿಂಗ್ ಇಂದ ಕಲ್ತಿದ್ದು, ನಾನು ಇಲ್ಲಲ್ಲ ನಾಟ್ ಆವಿಡ್ ಸ್ಟೀಕ್ ಬೇಕಿಂದ ನಾನು ಕಲ್ತಿದ್ದು. ಒಂದಿಷ್ಟು ನಮ್ಮ ತಂದೆಯವ್ರು ಕಳಿಸಿ ಆ ಒಂದು ಎಡಿಟ್ ಹೇಗೆ ಅನ್ನೋದು. ಸೊ ಬೇಸಿಕಲಿ ಒಂದಿಷ್ಟು ಎಡಿಟಿಂಗ್ ಇಂದ ಬಂದಿರೋದ್ರಿಂದ ನನಗೆ ಎಲೆಕ್ಟ್ರಾನಿಕ್ ಬ್ಯಾಕ್ ಗ್ರೌಂಡ್ ಇದೆ. ಐ ವಾಸ್ ವರ್ಕಿಂಗ್ ಇನ್ BPL ಇದು. ಸೊ ಎಲೆಕ್ಟ್ರಾನಿಕ್ ಆಗಲಿ ಸೌಂಡ್ ಆಗಲಿ ನಮ್ಮ ಪ್ರಚೋದನ್ ಅವರು ಹೇಳ್ತಿದ್ರು DTS ಅಲ್ಲಿ. ನನಗೆ ಮೇ ಬಿ ಅದೊಂದು ಗಾಡ್ಸ್ ಗಿಫ್ಟ್ ಅನ್ಸುತ್ತೆ. ನನಗೊಂದು 500 ಲೇಯರ್ ಅಲ್ಲಿ ಹೋಗ್ತಿದ್ರು, DTS ಅಲ್ಲಿ ಹೋಗ್ತಿದ್ರು, ಸಡನ್ ಆಗಿ ಸ್ಟಾಪ್ ಮಾಡಿರ್ತೀನಿ. ಒಂದ್ ನಿಮಿಷ ನಿಲ್ಸಿ, ಓಪನ್ ಮಾಡಿ, ಸೆಷನ್ಸ್ ಓಪನ್ ಮಾಡಿ ಅಂತ. ಎಲ್ಲೋ ಒಂದ್ ಕಡೆ ಮಿಸ್ ಅಲೈನ್ ಆಗಿರುತ್ತೆ. ಏನೋ ಒಂದು ಎಕ್ಸ್ಟ್ರಾ ಗಿಟಾರ್ದು ಏನೋ ಒಂದು ಸ್ಟ್ರಿಂಗ್ ಬಂದ್ಬಿಟ್ಟಿದೆ ಅಂತ. ಅಲ್ಲಿ ಇಂಜಿನಿಯರ್ ಆಗ್ಲಿ ಇಲ್ಲ ಸರ್ ಬಂದಿಲ್ಲ ಅಂತಿರ್ತಾರೆ. ಇಲ್ಲ ಒಂದ್ ನಿಮಿಷ ಓಪನ್ ಮಾಡಿರ್ತೀನಿ, ಸಿಗುತ್ತೆ ಅಲ್ಲಿ. ಬೇಸಿಕ್ ಅದು ಮೇ ಬಿ ಅದೊಂದು ಗಾಡ್ಸ್ ಗಿಫ್ಟ್ ನನಗೆ. ಸೊ ಅಂಡ್ ಐ ಥ್ಯಾಂಕ್ ದ ಹೋಲ್ ಟೀಮ್, ಎಲ್ಲ ಟೆಕ್ನಿಕಲ್ ಟೀಮ್. ಸರ್ ಖಂಡಿತ ತುಂಬಾ ಹೆಲ್ಪ್ ಇದೆ ಸರ್. ಇಲ್ಲಿ ಒಂದಿಷ್ಟು ನೀವು ನೋಡ್ತಿರಲ್ಲ, ಈ June 6th ನೀವು ನೋಡ್ತೀರಾ, ಒಂದಿಷ್ಟು ಸೌಂಡಿಂಗ್ ಅಲ್ಲಿ ಆಗ್ಲಿ. ಅಂಡ್ ಬಹಳ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್. ನಾವು ಎಲ್ಲಿಗೆ ಸ್ಟಾಪ್ ಮಾಡಬೇಕು, ಎಲ್ಲಿಂದ ಎತ್ಕೋಬೇಕು ಅನ್ನೋದು ಕೆಲವೆಲ್ಲ ಇದೆ. ಸೊ ಒಂದೊಂದು ಫ್ರೇಮು ನಿಮ್ಗೆ ಏನಾದ್ರೂ ಒಂಚೂರು ಈ ಕಡೆ ಆ ಕಡೆ ಆಯ್ತು ಅಂದ್ರೆ ನಿಮ್ಗೆ ಆ ಒಂದು ವಾಟ್ ಯು ಕಾಲ್ ಆ ಒಂದು ಎನ್ಹಾನ್ಸ್ಮೆಂಟ್ ಸಿಗಲ್ಲ. ಒಂದು ಪಿಕ್ಚರ್ ಏನೋ ಒಂದು ಹೋಗ್ತಿದೆ, ಒಂದು ಸೆಂಟಿಮೆಂಟ್ ಆಗ್ಲಿ ಅಥವಾ ಫೈಟ್ ಆಗ್ಲಿ, ಆ ಪ್ರಾಪರ್ ಪ್ಲೇಸ್ಮೆಂಟ್ ಅಲ್ಲ ಪ್ರಾಪರ್ ಫ್ರೇಮ್ ಅಲ್ಲಿ ನಾವು ಕರೆಕ್ಟ್ ಆಗಿ ಸೌಂಡ್ ಕೂರಿಸಿದ್ರೆ ಮಾತ್ರ ಅದೊಂದು ಇದು ಬರುತ್ತೆ ಅನ್ನೋದು. ಸೊ ಟೋಟಲ್ ಎಲ್ಲ ಟೆಕ್ನಿಕಲ್ ಟೀಮ್ ಅದು ಮಾಡಿದೀವಿ. ಅಂಡ್ ಏನಾಗ್ಬಿಟ್ಟಿದೆ ಸರ್ ಟೋಟಲ್ ಫಸ್ಟ್ ಇಂದ ಹಿಡಿದು ನನಗೆ ಒಂದಿಷ್ಟು ಆ ಒಂದು ಲೀನಿಯನ್ಸ್ ನನಗೆ ಡೈರೆಕ್ಟರ್ ಕೊಟ್ಟಿದ್ದಾರೆ. ಅಂಡ್ ಎಲ್ಲ ಒಂದ್ ಕಡೆ ಆ ಒಂದು ಇನ್ಪುಟ್ಸ್ ಇರುತ್ತಲ್ಲ, ಈ ತರ ಇದ್ರೆ ಚೆನ್ನಾಗಿರುತ್ತೆ, ಆನ್ ಸ್ಕ್ರೀನ್ ಲಿಂಕ್ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ಅಂಡ್ ಕ್ಯಾರೆಕ್ಟರ್ ರೈಟ್ ಫ್ರಮ್ ಬಿಗಿನಿಂಗ್ ಇಂದ ಆ ಒಂದು ಟೋಟಲ್ ಬ್ರೌನ್ ಮಾಡ್ಕೊಂಡು ಲೆನ್ಸ್ ಆಗ್ಲಿ ಅವನ್ ಕ್ಯಾರೆಕ್ಟರ್ ಆತರ ಇರ್ಲಿ ಅಂತ ಒಂದು ಡಿಸೈನ್ ಎಲ್ಲ ನಮ್ಮ ಡೈರೆಕ್ಟರ್. ಅಂಡ್ ಐ ಥ್ಯಾಂಕ್ ನಮ್ಮ ಮೇಕಪ್ ಮ್ಯಾನ್ ನರಸಿಂಹ ಅವರು. ಅಂಡ್ ಐ ಥ್ಯಾಂಕ್ ಮೈ ವೈಫ್ ನೇಶಾ ಫಾರ್ ದಟ್. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ. ಅಂಡ್ ಇನ್ನೊಂದು ನಾನು ಹೇಳಲೇಬೇಕು, ಇತ್ತೀಚೆಗೆ ಅಂದ್ರೆ ಆಫ್ಟರ್ ಮಹಾದೇವ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಒಂದು ನನ್ಗೆ ಆ ಪಾತ್ರಕ್ಕೆ ಸೆಟ್ ಆಗ್ಬಿಟ್ಟಿರ್ತೀನಿ. ನಾನು ಈ ಪಾತ್ರ ಮಾಡ್ತಿದ್ದೀನಿ ಅಂದ್ರೆ ಐ ಜಸ್ಟ್ ಆ ಒಂದು ಇನ್ವಾಲ್ವ್ ಆಗಿ ಆ ಮಹಾದೇವನ್ನಾಗೆ ನಾನು ಬದುಕ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 3 months ಕ್ಯಾರೆಕ್ಟರ್ ಇಂದ ಹೊರಗಡೆ ಬರ್ಬೇಕು ಅಂದ್ರೆ ಒಂದು 3 months ಆಗಿತ್ತು. ಅಷ್ಟನ್ನೆಲ್ಲ ತಡ್ಕೊಂಡಿದ್ದು ನಮ್ಮ ವೈಫ್ ನಿಶಾ ಅವರು. ಬಿಕಾಸ್ ನಾನು ಮಾತಾಡ್ತಾ ಇರಲಿಲ್ಲ. ಬಿಕಾಸ್ ನಾನು ಮನೆಯಿಂದ ಹೊರಡ್ಬೇಕಾದ್ರೆ ಮಹಾದೇವನಾಗೆ ಹೋಗ್ತಿದ್ದೆ, ಮಹಾದೇವನಾಗೆ ಬರ್ತಿದ್ದೆ. ಪ್ರತಿ ಸಲನೂ ನನಗೆ ಎಷ್ಟಾಗುತ್ತೆ ಲೆನ್ಸ್ ಹಾಕಿದ್ದೆ. ಫೈಟ್ ಅಲ್ಲೆಲ್ಲ ನನಗೆ ಬ್ಲಿಂಕ್ ಮಾಡಬಾರ್ದು ಅನ್ನೋದು. ಸೊ ಮನೇಲೂ ಒಂದ್ಸಲ ಹಿಂಗೆಲ್ಲ ನೋಡಿದ್ದೀನಿ ಅವ್ರನ್ನ. ಬಟ್ ಅದನ್ನೆಲ್ಲ ತಡ್ಕೊಂಡು ನೀನು ಎಷ್ಟೊಂದ್ಸಲ ಹೇಳಿರ್ತಾರೆ ಮಹಾದೇವ ಅಲ್ಲ ನೀನ್ ಬಾ, ನಿಂಗೆ ಮನೆಯಿಂದ ಹೊರಗಡೆ ಬಾ ಕ್ಯಾರೆಕ್ಟರ್ ಅಂತ. ಸೊ ಅದನ್ನೆಲ್ಲ ತಡ್ಕೊಂಡು ಶಿ ವಾಸ್ ಆಲ್ಸೋ ಲೈಕ್ ವೆರಿ ಹೆಲ್ಪ್ಫುಲ್ ನನಗೆ. ಕೆಲವು ಟೈಮಲ್ಲಿ ಅವರು ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ನನಗೆ. ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಅಥವಾ ನಮ್ಮ ಟೀಮ್ ಅಲ್ಲಿ ಒಂದಿಷ್ಟು ಗ್ರೂಪ್ಗಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಎಲ್ಲ ಗ್ರೂಪ್ ಅಲ್ಲಿ ನಾವು ಏನಾದ್ರು ಕರೆಕ್ಷನ್ಸ್ ಇತ್ತು ಅಂದ್ರೆ ಅದನ್ನ ಇವ್ರಿಗೂ ತೋರಿಸಿರ್ತೀನಿ, ಅವ್ರಿಗೂ ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಳಿರ್ತಾರೆ. ಸೊ ಎಲ್ಲ ಒಂದು ಟೀಮ್ ಆಗಿ ಕೆಲಸ ಮಾಡ್ತಿದ್ವಿ ಸರ್. ಸರ್ ಖಂಡಿತ ಆಕ್ಷನ್ ಅಂತೂ ಕೊರತೆ ಇರಲ್ಲ. ಆಕ್ಷನ್ 100% ಭರ್ಜರಿ ಆಕ್ಷನ್ ಇದೆ. ಆಕ್ಷನ್ ಮಾಡ್ತಿದ್ದೀನಿ ಅಂತ ಹೇಳಿ 4 ನಿಮಿಷ 3 ನಿಮಿಷ ಮಾಡಿಲ್ಲ. ಎಲ್ಲ 2 ನಿಮಿಷ 1.5 ನಿಮಿಷ 2 ನಿಮಿಷಕ್ಕೆ ಅಷ್ಟೇ ಮಾಡಿರೋದು. ಅಂದ್ರೆ ಫೈಟೂನು ಅಷ್ಟೇ. ಈ ಸಿನಿಮಾ ಮಹಾದೇವನಾಗಿ ಫೈಟ್ ಮಾಡಿರೋದು. ವಿನೋದ್ ಪ್ರಭಾಕರ್ ಅಂತೂ ಫೈಟ್ ಮಾಡಿಲ್ಲ ಇಲ್ಲಿ. ಸೊ ಮಹಾದೇವನಾಗಿ ಬಂದಿರೋದು ಸರ್. ಅಂಡ್ ಸಾಂಗ್ಸ್ ಅಷ್ಟೇ ಬಹಳ ಕಡೆ ಪ್ರಚೋದನ್ ಅವರಾಗ್ಲಿ ನಮ್ಮ ಡೈರೆಕ್ಟರ್ ಅವರಾಗ್ಲಿ ಒಂದಿಷ್ಟು ಸಾಂಗ್ ಅಲ್ಲಿ ಕನ್ವೆ ಮಾಡ್ತಿದ್ದೀವಿ. ಕೆಲವು ಡೈಲಾಗ್ಸ್ ಅಲ್ಲಿ ಕನ್ವೆ ಮಾಡೋದಕ್ಕಿಂತ ಸಾಂಗ್ ಅಲ್ಲಿ ಕನ್ವೆ ಮಾಡಿದ್ದೀವಿ. ಎಸ್ ಹೌದು. ಸಾರಿ ಥ್ಯಾಂಕ್ ಯು ಸೋ ಮಚ್. ನನ್ನ
ಆತ್ಮೀಯ ಗೆಳೆಯರಾದ ನಮ್ಮ ಶ್ರೀನಗರ ಕಿಟ್ಟಿ ಅವ್ರನ್ನ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡಬೇಕು. ಬಿಕಾಸ್ ಫಸ್ಟ್ ಅಂದ್ರೆ ಒಬ್ಬ ಹೀರೋ ಈ ಕಡೆ ಸಂಜು ವೆಟ್ಸ್ ಗೀತಾ ಅವ್ರದ್ದು ಬರ್ತಿದೆ, ಆಸ್ ಅ ಹೀರೋ ಬರ್ತಿದೆ, ಬಟ್ ಇಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಹಳ ಒಂದು ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಇಸ್ ವಾಯ್ಸ್ ಅಮೇಸಿಂಗ್ ವಾಯ್ಸ್, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅಂಡ್ ಅವ್ರ ಕ್ಯಾರೆಕ್ಟರ್ ಆಗ್ಲಿ ಅಂಡ್ ಸುಮಂತ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡಬೇಕು. ಒಬ್ಬ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಕಾಮಿಡಿಯನ್ ಆಗ್ತಾರೆ ಅವರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಲೈವ್ಲಿ ಆಗಿ ಕಾಮಿಡಿ ಮಾಡಬೇಕು ಅಂತ ಮಾಡಿಲ್ಲ, ನಿಮ್ಮ ಪ್ರೆಸೆನ್ಸ್ ಅದು ಒಂದು ಕಾಮಿಕಲ್ ಆಗಿದೆ, ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಅಂಡ್ ನಮ್ಮ ಸಿನಿಮಾದಲ್ಲಿ ಅಚ್ಯುತ್ ಸರ್ ಅವರು ಇದ್ದಾರೆ, ಅಚ್ಯುತ್ ಕುಮಾರ್ ಅವರು ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂಡ್ ಅಫ್ಕೋರ್ಸ್ ನಕ್ಷತ್ರ, ನವೀನ್ ರೆಡ್ಡಿ ಸರ್ ಅವ್ರ ಮಗಳು ನಕ್ಷತ್ರ, ಅವರೊಂದು ಶಿ ಹಸ್ ಆಲ್ಸೋ ಕ್ಯಾರಿಡ್ ಬ್ಯೂಟಿಫುಲ್ಲಿ. ಅದು ಯಾರು ಅಂತ ನನಗ್ ಹೇಳಲ್ಲ. ಎಸ್ ಸರ್, ತುಂಬಾ ಹ್ಯಾಂಗ್ ಮ್ಯಾನ್, ನೇಣು ಹಾಕಿ ಜೈಲಲ್ಲಿ ನೇಣು ಹಾಕಿ ಬದುಕುವಂತ ಒಬ್ಬ ಕ್ಯಾರೆಕ್ಟರ್. ಯಾವುದೇ ಇಮೋಷನ್ಸ್ ಇರಲ್ಲ, ಯೂಶಲಿ ಅವ್ರಿಗಿರಲ್ಲ. ನಾನು ಒಂದಿಷ್ಟೆಲ್ಲ ನೋಡಿದ್ದೀನಿ, ಯಾವ್ದು ಇಮೋಷನ್ಸ್ ಇಲ್ಲದೆ ಇರೋರ್ನ ಆ ತರದೊಂದು ವೃತ್ತಿ ಜೀವನಕ್ಕೆ ಅಳವಡಿಸ್ಕೊಂತಾರೆ, ಆ ತರ ಕೆಲಸ ಕೊಡ್ತಾರೆ. ಸೊ ಈ ಒಂದು ಕ್ಯಾರೆಕ್ಟರ್ ಯಾವ್ದೋ ಒಂದು ಬಲವಾದ ರೀಸನ್ ಇದೆ ಅವ್ನು ಯಾಕೆ ಈ ತರ ಆಗ್ತಾನೆ ಅನ್ನೋದು. ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ದಯವಿಟ್ಟು ಮಿಸ್ ಮಾಡಬೇಡಿ. ಇದೇ ಜೂನ್ 6ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಿನಿಮಾ ಮಾದೇವ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಅವತ್ತಿಂದ ಇವತ್ತಿನವರೆಗೂ ನನಗೆ ನಮ್ಮ ಕರ್ನಾಟಕ ಜನತೆ ಅನ್ನ ನೀಡ್ತಾ ಬರ್ತಿದ್ದೀರಾ, ಬೆಂಬಲ ನೀಡ್ತಾ ಬರ್ತಿದ್ದೀರಾ. ಸೊ ಈ ಒಂದು ಸಿನಿಮಾ ಒಂದು ಅದ್ಭುತವಾದ ಒಂದು ಸಿನಿಮಾ, ತಾವೆಲ್ಲರೂ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ಜೈ ಕರ್ನಾಟಕ, ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಇಡೀ ಸಿನಿಮಾ ತಂಡದವರನ್ನ ಒಮ್ಮೆ ವೇದಿಕೆಗೆ ಕರೆದ್ಬಿಡ್ತೀನಿ.